ಈಗ ಮೊನ್ನೆ ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಯಾವುದೋ ತರಿಸ್ದೆ. ಅವ್ರು ಹೇಳ್ತಿದ್ರು ಏನೋ 8 ಪಿಸ್ಟನ್ನು ಏನೇನೋ ಎಷ್ಟು ಹಾರ್ಸ್ ಪವರ್ ಅಂತ. ನಿಮ್ಗೆ ಆ ದೇವರು ಅಷ್ಟು ಹಾರ್ಸ್ ಪವರು ಅಷ್ಟು ಎನರ್ಜಿ ನಿಮಗೆ ಕೊಟ್ಟವನೇ ಸರ್, ಸತ್ಯ ಹೇಳ್ತೀನಿ. ನಾನೊಬ್ಬ, ಯಾಕೆಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತಲೇ 6 ತಿಂಗಳು ಬೇಕು ನನಗೆ ಇವತ್ತು. ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರನ ಇಷ್ಟು ಲೊಕೇಶನ್ಸ್ಗಳಾಗ್ಬೋದು, ಇಷ್ಟು ಕಾಲ್ ಶೀಟ್ ಆಗ್ಬೋದು. ಕಾಲ್ ಶೀಟ್ ಆಗುತ್ತೆ ಅಂದರೆ ಆಗುತ್ತೆ, ಅಫ್ಕೋರ್ಸ್. ಕಾಲ್ ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಆದರೆ ಕೆಲಸ ಮಾಡೋರಿದಾರಲ್ಲ 24/7 ಅವ್ರನ್ನ ನಾವು ನಿಜವಾಗ್ಲೂ ಹೇಳ್ತೀನಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು, ಆ 24/7 ಕೆಲಸ ಮಾಡಿಕೊಂಡು. ಯಾರು ಹೇಳ್ತಾ ಇದ್ರಿ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಶೂಟಿಂಗ್ ಮಾಡ್ತಾಯಿದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ ಮೇಲೆ, ಕೇಳಿದ ಮೇಲೆ, ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತೇಳಿಲ್ಲ. ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ, ದಯವಿಟ್ಟು ಮಾಡಿ. ಈ ಥರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಗೊತ್ತು, ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್. ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್, ಇದರಿಂದ ಲಕ್ಷಾಂತರ ಜನ. ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ, ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್. ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು, ಡೈರೆಕ್ಟರ್ಸ್ಗಾಗ್ಬೋದು, ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ಇವತ್ತು ನಾವು? OTT ಅಂತೀವಿ. OTT ನಮ್ಮನ್ನು ಬಾಚಿ ತಪ್ಕೊಂತು ಫಸ್ಟು. ಇವಾಗ ಗೇಟಿಂದ ಆಚೆ ನಿಲ್ಲಿಸೋರು ನಮ್ಮನ್ನು ಜ್ಞಾಪಕ ಇಟ್ಕೋಬೇಕು ಸರ್. ನಾವೆಲ್ಲ ಫಸ್ಟು ಬಾಚಿ ತಪ್ಕೊಂಡ್ರು. ಅರೆ, ಇಂಥ ಒಂದು ಶಕ್ತಿ ಸಿಕ್ತಲ್ಲ ನಮಗೆ ಅಂದ್ಕೊಂಡ್ವಿ ನಾವು. ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು ನಾವು. ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ. ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್, ಅದನ್ನು ಪ್ರೇಮ್ ಅವರಾಗಲಿ, ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು, ನಾನು ಅದೇ ಹೇಳೋದು, ವರ್ಷಕ್ಕೆ 2 ಪಿಕ್ಚರ್ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ. ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ, ನಮ್ಗೆ ಇರೋದು 2 ಸೋರ್ಸ್, ರೆವೆನ್ಯೂ ಕಲೆಕ್ಟ್ ಮಾಡೋದು 2 ಸೋರ್ಸ್ ನಮಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT ಡೋರ್ ಕ್ಲೋಸ್. ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಅವರು, ಕನ್ನಡ ಚಿತ್ರಗಳು ತಗೊಳ್ಳಲ್ಲ ನಾವು.